ನಮಸ್ಕಾರ, ವೆಲ್ಕಮ್ ಬ್ಯಾಕ್ ನಂದು ಮದು ಯೂಟ್ಯೂಬ್ ಚಾನಲ್. ಸೊ ಗೈಸ್, ಇವತ್ತು ವಿಷಯ ಏನಪ್ಪ ಅಂತಂದರೆ, ಕೆಲವೊಂದಷ್ಟು ಚೆನ್ನಾಗಿ ಕೇಳಿದ್ರಿ, ನಿಮ್ಮ ಬೇಬಿಗೆ ಏನು ಫುಡ್ ತಿನ್ನಿಸ್ತೀರಾ, ನಮಗೂ ಶೇರ್ ಮಾಡಿ ಅಂತೆಲ್ಲ ಹೇಳಿದ್ರಿ. ಸೊ ಹೇಳೋಣ ಅಂತ ಬಂದಿದ್ದೀನಿ. ಸೊ ಏನೇನು ಮಾಡ್ತೀನಿ, ಏನೇನು ತಿನ್ನಿಸ್ತೀನಿ ಅಂತ ನೀವೇ ನೋಡಿ. ಆ್ಯಂಡ್ ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋ. ಬೆಲ್ಲ ಖಾಲಿ ಆಗಿತ್ತು ಗೈಸ್, ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀನಿ ಕೆಳಗಡೆಯಿಂದ ಅಂಗಡಿಗೆ. ಹಾಗೆ ನನಗೂ ಒಂದು ಬ್ರಷ್ ತಗೋಬೇಕು, ಟೂತ್ ಬ್ರಷ್, ಅದನ್ನು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ. ಯಾಕಂದರೆ ನಿನ್ನೆ ಬಂದಿದ್ದು ನಾವು ಬೆಂಗಳೂರಿಗೆ ಮೈಸೂರಿಂದ, ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ. ಬನ್ನಿ ತಗೋತೀನಿ, ತಗೊಂಡು ಬರೋಣ. ತಗೊಂಡಾಯ್ತು ಗೈಸ್, ಹೋಗ್ತಾ ಇದ್ದೀನಿ ಮನೆಗೆ. ಯಾಕೋ ಫೀವರ್ ಥರ ಆಗಿದೆ ನನಗೂ. ವೆದರ್ ಪ್ರಾಬ್ಲಮ್ ಏನೋ ಮಾಡೋಕ್ಕಾಗಲ್ಲ. ಸೊ ಗೈಸ್, ಬನ್ನಿ ಸ್ಟಾರ್ಟ್ ಮಾಡೋಣ. ಅವನಿಗೆ ಅಂತ ಬೌಲ್ ತಗೊಂಡಿದ್ದೀನಿ. ನಾವು ಇದರಲ್ಲೇ ಮಾಡೋದು ಯಾವಾಗಲೂ ಅವನಿಗೆ. ಆ್ಯಂಡ್ ಈಗ ಸ್ಪೂನ್ ತಗೊಳ್ಳೋಣ. ಸ್ಪೂನು ನಾನು ಯಾವಾಗಲೂ ನನ್ನ ಮಗನಿಗೆ ಜೀನಿ ಪ್ರಾಡಕ್ಟೇ ಯೂಸ್ ಮಾಡೋದು ಜಾಸ್ತಿ. ಮನೇಲಿ ಏನೂ ಮಾಡ್ಕೊಂಡಿಲ್ಲ. ಸೊ ಇದು ತುಂಬ ಬೆನಿಫಿಟ್ ಇದೆ ಅವನಿಗೆ. ಸೊ ಇಷ್ಟು ಸಿರಿಧಾನ್ಯಗಳು ಆ್ಯಡ್ ಆಗಿದೆ ಅಂತ ಹೇಳಿದರೆ ಇದರಲ್ಲಿ 9 ಥರದ ಧಾನ್ಯಗಳು ಆ್ಯಡ್ ಮಾಡ್ತಾರೆ. ರಾಗಿ, ಬಿಳಿ ಜೋಳ, ಹುರುಳಿಕಾಳು, ಮುಸುಕಿನ ಜೋಳ, ಮೆಂತ್ಯ, ಏಲಕ್ಕಿ, ಮೆಣಸು, ಗೋಡಂಬಿ, ಕಡಲೆಕಾಳು ಇಷ್ಟನ್ನು ಹಾಕಿ ಮಾಡಿರ್ತಾರೆ. ಆ್ಯಂಡ್ ಇದನ್ನು ಸೂಪರಾಗಿರುತ್ತೆ. ನನ್ನ ಮಗ ಅಷ್ಟೇ ಇಷ್ಟಪಟ್ಟು ತಿಂತಾನೆ ಇದನ್ನು. ಸೊ ಅದಕ್ಕೋಸ್ಕರ ನಾನು ಇದನ್ನೇ ಯೂಸ್ ಮಾಡೋದು ಗೈಸ್. ಅವನು ಎಷ್ಟು ತಿಂತಾನೆ ಅಷ್ಟು ಹಾಕ್ಕೊತೀನಿ. ಒಂದು ನಿಮಿಷ. ಫಸ್ಟಿಗೆ ನಾನು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿಕೊಡ್ತೀನಿ ಗೈಸ್. ಅದೇ ಜಾಸ್ತಿ ಆಗಿಬಿಡುತ್ತೆ, ಕಡಿಮೆ ಹಾಕೊಬೇಕು. 2 ಸ್ಪೂನ್, 2.5 ಸ್ಪೂನ್ ಹಾಕೊತೀನಿ. ಅದೇ ತುಂಬ ಆಗಿಬಿಡುತ್ತೆ ಗೈಸ್. ಸೊ ನೆಕ್ಸ್ಟ್ ಒಂದು ಸಕ್ಕರೆ ಹಾಕಲ್ಲ, ಬೆಲ್ಲ ಹಾಕೊಳ್ಳೋದು. ಯಾಕಂತಂದರೆ ಸಕ್ಕರೆ ಹಾಕಿದ್ರೆ ಶೀತ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಬೆಲ್ಲ ಹಾಕ್ತೀನಿ. ಇದು ನೋಡಿದ್ರೆ ಗಟ್ಟಿಯಾಗಿದೆ ಗೈಸ್. ಏನು ಮಾಡೋದು, ಏನಾದರೂ ಮಾಡೋದು. ಅದನ್ನು ಜಾಸ್ತಿ ಹಾಕೋಗಿಲ್ಲ, ಸ್ವಲ್ಪ ಹಾಕೊಬೇಕಷ್ಟೇ. ಸ್ವಲ್ಪ ಹಾಕೊಬೇಕು ಅದನ್ನು. ಇದಕ್ಕೆ ನೀರು ಆ್ಯಡ್ ಮಾಡ್ಕೊತೀನಿ. ತಣ್ಣೀರು ಹಾಕೋತೀನಿ. ಬಿಸಿನೀರು ಹಾಕಿದ್ರೆ ಮುದ್ದೆ ಥರ ಆಗ್ಬಿಡುತ್ತೆ. ಸೊ ಎಷ್ಟು ಬೇಕು ಅಷ್ಟು ನೀರು ಹಾಕೊಬೇಕು. ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರು ಪರವಾಗಿಲ್ಲ. ಯಾಕಂದರೆ ತೆಳ್ಳು ಬೇಕು ಅಂದರೆ ತೆಳ್ಳು, ಗಟ್ಟಿ ಬೇಕು ಅಂದರೆ ಗಟ್ಟಿ ಮಾಡ್ಕೊಬೇಕು. ನನ್ನ ಮಗ ಯಾವಾಗಲೂ ತೆಳ್ಳುನೇ ತಿನ್ನೋದು, ಗಟ್ಟಿ ತಿನ್ನಲ್ಲ. ಸೊ ಎಲ್ಲ ನೀಟಾಗಿ ಹೊಲಿಸ್ಕೋಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ನಾನು ಬೆಲ್ಲ ಫಸ್ಟೇ ಹಾಕೊಬಿಟ್ಟಿದ್ದೀನಿ, ಯಾಕಂದರೆ ಕರಗಲ್ಲ ಜಾಸ್ತಿ ಬೇಗ ಅದು. ನೋಡಿ ಬೆಲ್ಲನೂ ಕರಗುತ್ತೆ ಈ ಥರ ಹಾಕೊಂಡ್ರೆ. ಇದ್ರ ಜೊತೆಗೇ ಅದನ್ನೆತ್ತಿ ಕವಳ ಮೇಲೆ ಇಡೋದಷ್ಟೇ ಗೈಸ್. ಇದನ್ನು ಹೀಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಗಂಟು ಬಂದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಅದು ಬೇಯೋವರೆಗೂ ಸೊ ಹಿಂಗಂತಾನೇ ಇರಬೇಕು. ನೋಡಿ ಇಷ್ಟು ನೀರು ಹಾಕಿದ್ದೀನಲ್ವ, ಯಾಕೆ ಇಷ್ಟು ನೀರು ಹಾಕಿದ್ದಾಳೆ ಅನ್ನೋದು ಯೋಚನೆ ಮಾಡಿಬಿಡಿ. ಲಾಸ್ಟಲ್ಲಿ ಹೇಗೆ ಬರುತ್ತೆ ರೆಸಿಪಿ ಅನ್ನೋದು ಮುಖ್ಯ. ಸೊ ನೋಡ್ತಾ ಇದ್ದೀನಿ ನೀವೇನೆ. ಜೀನಿ ಪ್ರಾಡಕ್ಟು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ
ಅವರೇ ಚೆನ್ನಾಗಿ ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ತರಿಸಿದ್ದೀನಿ. ನೋಡಿ, ನೀವೇ ನೋಡ್ತಾ ಇರ್ಬೋದು ಯಾವ ಥರ ಸೆಟ್ ಆಗ್ತಿದೆ ಅಂತ. ನೋಡಿ ನೋಡಿ ಗೈಸ್, ಇದೇ ಜಾಸ್ತಿ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪನೇ ಪೌಡರ್ ಹಾಕೊಳ್ಳೋದು ಅದ್ರದ್ದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಸಿಮ್ಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು, ಯಾಕಂದರೆ ಸುಟ್ಟೋಗ್ಬಿಡುತ್ತೆ ಜಾಸ್ತಿ ಫ್ಲೇಮಲ್ಲಿ ಇಟ್ಕೊಂಡು ಏನಾದರೂ ಮಾಡೋದಕ್ಕೆ ಹೋದರೆ. ಸೊ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ನೋಡಿ ಗೈಸ್, ಈ ಥರ ಆಯಿತು. ನೋಡಿ, ಇನ್ನೂ ಗಟ್ಟಿಯಾಗುತ್ತೆ. ನೋಡಿ, ಈ ಥರ ಬಂದಿದೆ. ನನ್ನ ಮಗ ಇದೇ ಥರ ತಿನ್ನೋದು. ಕೆಲವೊಂದಷ್ಟು ಜನ ಗಟ್ಟಿಯಾಗಿ ತಿನ್ನಿಸ್ತಾರೆ. ಸೊ ಇನ್ನೊಂದೇನಪ್ಪ ಅಂದರೆ ಮಕ್ಕಳಿಗೆ ಗಟ್ಟಿ ತಿನ್ನಿಸ್ಬಾರ್ದು. 1 ವರ್ಷದವರೆಗೂ ಈ ಥರ ನೀರು ಮಾಡಿಕೊಂಡೇ ತಿನ್ನಿಸ್ಬೇಕು. ಯಾಕಂದರೆ ಅವ್ರಿಗೆ ಜೀರ್ಣಶಕ್ತಿ ಅನ್ನೋದು ಆಗಲ್ಲ ಬೇಗ. ಗಟ್ಟಿಯಾಗಿ ತಿನ್ನಿಸಿದ್ರೆ ಈ ಥರ ಆದರೆ ಆರಾಮಾಗಿ ಜೀರ್ಣ ಆಗುತ್ತೆ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ನಾವು ಇದೇ ಥರ ಯಾವಾಗಲೂ ಮಾಡೋದು ತೆಳ್ಳಗೆ ಮಾಡ್ತೀವಿ. ನೋಡಿ, ಈ ಥರ ಬಂದಿದೆ ರೆಸಿಪಿ. ಇನ್ನು ಗಟ್ಟಿ ಮಾಡೋದಕ್ಕೆ ಹೋದರೆ ಮಕ್ಳುಗಳ್ಗೆ ಇನ್ನೊಂದೇನಪ್ಪ ಅಂದರೆ ನುಂಗೋದಕ್ಕಾಗಲ್ಲ ಗಟ್ಟಿ ಮಾಡಿಬಿಟ್ರೆ. ಈ ಥರ ಆದರೆ ನೀರು ಥರ ಇರುತ್ತಲ್ಲ, ಆರಾಮಾಗಿ ತಿಂತಾರೆ, ಆರಾಮಾಗಿ ನುಂಗ್ಬಿಡ್ಬೋದು. ಸೊ ನೋಡಿ, ಅಷ್ಟೇ ಮಾಡೋದು. ಈ ಥರ ರೆಡಿಯಾಗಿದೆ ಅಷ್ಟು. ಆ್ಯಂಡ್ ಇನ್ನೊಂದು ಟಚ್ ಇದೆ, ಅದನ್ನು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದೇನು ಅಂತಂದರೆ ತುಪ್ಪ. ಸೊ ಇದು ಬೆಣ್ಣೆ ತುಪ್ಪ ಗೈಸ್. ಊರಿಂದ ಬೆಣ್ಣೆ ತರಿಸಿ ಬೆಣ್ಣೆಯಿಂದ ಕರಗಿಸಿ ಮಾಡಿರೋದು ಇದು. ಸ್ವಲ್ಪ ಹಾಕೊಬೇಕಷ್ಟೆ, ಇದನ್ನು ಜಾಸ್ತಿ ಹಾಕೋಬಾರ್ದು. ಸೊ ಇಷ್ಟೇ ಮಿಕ್ಸ್ ಮಾಡೋದು. ನೋಡಿ ಗೈಸ್, ಈ ಥರ ಬಂತು. ಬನ್ನಿ ತಿನ್ಸೋಣ. ಚಿನ್ನು ತಿನ್ನಬೇಕು ಅಂತಂದರೆ ಕಾರ್ಟೂನ್ ಹಾಕಿ ಕೊಡಬೇಕು. ಇನ್ಫೋ ಬೆಲ್ಸ್ ಅಂತ ಬರುತ್ತೆ ಚಿನ್ನು ಅಂತ. ಸೊ ಅದನ್ನು ಮಾತ್ರ ನೋಡೋದು, ಇನ್ನೇನು ನೋಡಲ್ಲ. ಅದರಲ್ಲಿ ಸಾಂಗ್ಸ್ಗಳು ಬರ್ತಾ ಇರ್ತವೆ. ಸೊ ಅದನ್ನು ನೋಡ್ಕೊಂಡು ತಿನ್ಸೋದು ಯಾವಾಗಲೂ. ಅವನಿಗೂ ಇಷ್ಟ ಯಾವಾಗಲೂ. ಅಲ್ಲಿ ನೋಡ್ತಾ ಇರ್ತಾನೆ, ಇಲ್ಲಿ ತಿನ್ನೋದೇ ಅವನಿಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ತೋರಿಸ್ಕೊಂಡು ತಿನ್ನಿಸ್ತಾ ಇರ್ತೀನಿ ನಾನು ಯಾವಾಗಲೂ. ತುಂಬ ತಿಂತಾನೆ ಗೈಸ್, ನೀವೇ ನೋಡ್ತಾ ಇರ್ಬೋದು. ಒಂದು ಕೈಲಿ ಫೋನ್ ಹಿಡ್ಕೊಂಡಿರ್ತೀನಿ, ಒಂದು ಕೈಲಿ ತಿನ್ನಿಸ್ತಾ ಇರ್ತೀನಿ ಅವನಿಗೆ. ಎಲ್ಲ ಖಾಲಿ ಖಾಲಿ ಗೈಸ್, ಎಲ್ಲ ತಿಂದ, ಎಲ್ಲನೂ ತಿನ್ನಿಸಿದ್ದೀನಿ ಒಂಚೂರು ಬರ್ದಂಗೆ. ಸೊ ಆ್ಯಂಡ್ ಇನ್ನೊಂದು ಬೇರೆ ಏನಾದರೂ ರೆಸಿಪಿ ಏನಾದರೂ ಬೇಕಂದರೆ ಪ್ಲೀಸ್ ಹೋಗಿ ಕಮೆಂಟ್ ಮಾಡಿ, ನಾನು ಮಾಡ್ತೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಬಾಯ್ ಗಾಯ್ಸ್.